ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳೋದಿಕ್ಕೆ ಶ್ರೀವಿದ್ಯೆಯನ್ನ ಉಪಾಸನೆ ಮಾಡಬೇಕು. ಅದು ಕೂಡ ಕಠಿಣವಾದಂತಹ ನಿಯಮ ನಿಷ್ಠೆಗಳನ್ನ ಅಳವಡಿಸ್ಕೊಂಡು ನಾವು ಶ್ರೀವಿದ್ಯಾ ಉಪಾಸನೆಯನ್ನ ಮಾಡಬೇಕಾಗತ್ತೆ. ಆದರೆ ಕಲಿಯುಗದಲ್ಲಿ ಕಲಿಯ ಪ್ರಭಾವದಿಂದ ಎಲ್ಲರೂ ಕೂಡ ಈ ರೀತಿ ಸಾಧನೆ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ವಿಷಯ ಶಂಕರರಿಗೆ ಮೊದಲೇ ತಿಳಿದಿತ್ತು. ಆದ್ರಿಂದಲೇ ಅವರು ಎಷ್ಟೋ ಸ್ತೋತ್ರ ವಾಂಗ್ಮಯಗಳನ್ನ ಕೊಟ್ರು. ಆ ಸ್ತೋತ್ರದಲ್ಲಿ ಆ ದೇವತೆಗೆ ಸಂಬಂಧಿಸಿದಂತಹ ಮಂತ್ರದ ಬೀಜಾಕ್ಷರಗಳನ್ನ ನಿಕ್ಷಿಪ್ತ ಮಾಡಿದ್ರು. ನಮಗೇ ಗೊತ್ತಿಲ್ಲದ ಹಾಗೆ ಅದರಲ್ಲಿರುವಂತ ಬೀಜಾಕ್ಷರಗಳನ್ನ ಉಚ್ಚಾರಣೆ ಮಾಡಿ ಆ ಮಂತ್ರಾನುಷ್ಠಾನದ ಫಲವನ್ನ ನಾವು ಪಡ್ಕೊಳ್ತಾ ಇದೀವಿ ಮತ್ತು ಪರಮೇಶ್ವರಿಯ ಅನುಗ್ರಹ ಕೂಡ ಪಡ್ಕೊಳ್ತಾ ಇದೀವಿ. ಈಗ ನಾನು ಹೇಳ್ತಿರೋಂತಹ ಸ್ತೋತ್ರ ಲಲಿತಾ ಪಂಚರತ್ನ ಅಥವಾ ಲಲಿತಾ ಪ್ರಾತಸ್ಮರಣ ಸ್ತೋತ್ರ. ಇದರ ಬಗ್ಗೆ ಹೇಳಿ ಅಂತ ಕೂಡ ನನಗೆ ಕೇಳಿದ್ರು. ಆದ್ರಿಂದ ಅಮ್ಮನವರ ಸ್ತೋತ್ರಗಳ ಬಗ್ಗೆ ಕೂಡ ಹೇಳಬೇಕು. ಯಾಕಂದ್ರೆ ಎಲ್ರಿಗೂ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗದೇ ಇರಬಹುದು. ಅಂಥವರು ಕೂಡ ಈ ಸರಳವಾದ ಸ್ತೋತ್ರಗಳನ್ನ ಕಲಿತು ಪರಮೇಶ್ವರಿಯನ್ನ ಧ್ಯಾನಿಸ್ಲಿ, ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅಮ್ಮನವರಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನು ಕೂಡ ವಿವರವಾಗಿ ಹೇಳಬೇಕು. ಆ ಸ್ತೋತ್ರವನ್ನ ಪಾರಾಯಣ ಮಾಡೋದಕ್ಕೂ ಮೊದಲು ಅದರ ಹಿನ್ನೆಲೆ ಏನು, ಅದರ ಅರ್ಥ ಏನು, ಅದರ ಅರ್ಥ ತಾತ್ಪರ್ಯಗಳನ್ನ ತಿಳ್ಕೊಂಡು ನಾವು ಮಾಡೋದ್ರಿಂದ ನಾವು ಅನುಭವಿಸಿ ಪಾರಾಯಣವನ್ನ ಮಾಡ್ತೇವೆ. ಅಂದ್ರೆ ಆ ಸ್ವಾದ ನಮಗೆ ಗೊತ್ತಾಗತ್ತೆ. ಆ ಸ್ತೋತ್ರ ಹೇಗಿದೆ ಅನ್ನುವಂಥ ಸ್ವಾದವನ್ನ ನಾವು ಅನುಭವಿಸ್ತೀವಿ. ಆದ್ರಿಂದ ಪ್ರತಿಯೊಂದು ಸ್ತೋತ್ರಗಳನ್ನೇ ಆಗ್ಲಿ ನಾಮಗಳನ್ನೇ ಆಗ್ಲಿ ಅರ್ಥ ಸಹಿತ ನಾವು ತಿಳ್ಕೊಂಡು ಪಾರಾಯಣ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ದಿನ ಲಲಿತಾ ಪಂಚರತ್ನದ ಸ್ತೋತ್ರ ಮತ್ತೆ ಅರ್ಥವನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸ್ತೋತ್ರವನ್ನು ಕೂಡ ಶಂಕರ ಭಗವತ್ಪಾದಾಚಾರ್ಯರೇ ರಚನೆ ಮಾಡಿರೋವಂಥದ್ದು. ಇದನ್ನ ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದ ತಕ್ಷಣ ಪರಮೇಶ್ವರಿಯನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಈ ಸ್ತೋತ್ರವನ್ನ ರಚನೆ ಮಾಡಿರೋವಂಥದ್ದು. ಇದನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳೋದು ನಮ್ಗೆ ಬಹಳ ಉನ್ನತವಾದ ಫಲವನ್ನ ಕೊಡುತ್ತೆ. ಅಂದ್ರೆ ನಾವು ಎದ್ದ ತಕ್ಷಣ ಪರಮೇಶ್ವರಿಯನ್ನೇ ಧ್ಯಾನಿಸ್ತೀವಲ್ಲ, ನಮ್ಗೆ ಆ ದಿನವಿಡೀ ಪರಮೇಶ್ವರಿಯ ಅನುಗ್ರಹ ಇರುತ್ತೆ. ಅದು ಒಂದು ನಂಬಿಕೆ ಇದೆ. ಇದನ್ನ ಯಾರು ನಿತ್ಯ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರವನ್ನ ಪಠನೆ ಮಾಡ್ತಾರೋ ಅವರಿಗೆ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಪಾರಾಯಣ ಮಾಡೋರು ಇದರ ಅರ್ಥವನ್ನ ತಿಳ್ಕೊಂಡು ಪಾರಾಯಣ ಮಾಡಿ. ಇದು ಕೇವಲ 5 ಶ್ಲೋಕಗಳಿರುತ್ತೆ, ಬಹಳ ಸುಲಭವಾದದ್ದು. ಇದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಯಾವುದನ್ನು ನೋಡದೆ, ಪುಸ್ತಕವನ್ನ ನೋಡದೆ ನಾವು ಹೇಳೋದಿಕ್ ಬರ್ಬೇಕು. ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ನಿದ್ರೆಯಿಂದ ಎದ್ದ ತಕ್ಷಣನೇ ಈ ಸ್ತೋತ್ರವನ್ನ ಹೇಳ್ತಾ ನಮ್ಮ ದಿನವನ್ನ ಪ್ರಾರಂಭ ಮಾಡಬಹುದು. ಆ ಸ್ತೋತ್ರ ಹೇಗಿದೆ, ಹೇಗೆ ಹೇಳಬೇಕು ಅನ್ನೋದನ್ನ ನಾನು ಮೊದಲು ಹೇಳ್ಬಿಡ್ತೇನೆ. ಆ ನಂತರ ಇದರ ಅರ್ಥ ತಾತ್ಪರ್ಯವನ್ನ ಕೂಡ ಹೇಳ್ತೇನೆ. ಪ್ರಾತರ್ನಮಾಮಿ ಲಲಿತಾ ವದನಾರವಿಂದಂ ಬಿಂಬಾದರಂ ಪೃತಲಮೌಕ್ತಿಕ ಶೋಭಿನಾಸಂ ಆಕರ್ಣ ದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮದೋಜ್ವಲ ಫಾಲದೇಶಂ ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀಂ ರಕ್ತಾಂಗುಳೀಯ ಲಸದಂಗುಳಿ ಪಲ್ಲವಾಢ್ಯಾಂ ಮಾಣಿಕ್ಯ ಹೇಮ ವಲಯಾಂಗದ ಶೋಭಮಾನಾಂ ಪುಂಡ್ರೇಕ್ಷು ಚಾಪ ಕುಸುಮೇಶು ಶೃಣೀರ್ಧದಾನಾಂ ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನ ನಿರತಂ ಭವಸಿಂಧುಪೋತಂ ಪದ್ಮಾಸನಾದಿ ಸುರನಾಯಕ ಪೂಜನೀಯಂ ಪದ್ಮಾಂಕುಶ ಧ್ವಜ ಸುದರ್ಶನ ಲಾಂಛನಾಢ್ಯಂ ಪ್ರಾತಸ್ತುವೆ ಪರಶಿವಾಂ ಲಲಿತಾಂ ಭವಾನೀಂ ತ್ರಯ್ಯಂತ ವೇದ್ಯ ವಿಭವಾಂ ಕರುಣಾನವಧ್ಯಾಂ ವಿಶ್ವಸ್ಯ ಸೃಷ್ಟಿ ವಲಯಸ್ಥಿತಿ ಹೇತುಭೂತಾಂ ವಿದ್ಯೇಶ್ವರೀಂ ನಿಗಮ ವಾಂಗ್ಮನಸಾತಿ ದೂರಾಂ ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ ಯಶ್ಲೋಕ ಪಂಚಕಮಿದಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಮೈ ದದಾತಿ ಲಲಿತಾ ಝಟತಿ ಪ್ರಸನ್ನ
ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಮನಂತ ಕೀರ್ತಿಂ. ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಂ ಪೃತುಲಮೌಕ್ತಿಕ ಶೋಭಿನಾಸಂ ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮದೋಜ್ವಲ ಫಾಲದೇಶಂ. ಅಂದ್ರೆ ತೊಂಡೆ ಹಣ್ಣಿನಂತಹ ಕೆಂದುಟಿಯನ್ನು, ದೊಡ್ಡದಾದ ಮುತ್ತಿನ ಮೂಗುತಿಯನ್ನು ಧರಿಸಿ ಪ್ರಕಾಶಿಸುತ್ತಿರುವ ಮೂಗನ್ನು, ಕಿವಿಗಳವರೆಗೂ ಚಾಚಿದ ವಿಶಾಲವಾದ ಕಣ್ಣುಗಳನ್ನು, ರತ್ನ ಖಚಿತವಾದ ಕರ್ಣ ಕುಂಡಲಗಳಿಂದ ಶೋಭಿಸುತ್ತಾ ಮಂದಹಾಸ ಭರಿತವಾದ ಹಾಗೂ ಕಸ್ತೂರಿ ತಿಲಕದಿಂದ ಕಂಗೊಳಿಸುತ್ತಿರುವ ಹಣೆಯನ್ನು ಹೊಂದಿರುವ ಲಲಿತಾದೇವಿಯ ಮುಖ ಕಮಲವನ್ನ ಮುಂಜಾನೆಯಲ್ಲಿ ಸ್ಮರಿಸುತ್ತೇನೆ ಅನ್ನೋದು ಈ ಶ್ಲೋಕದ ಅರ್ಥ. ಈ ಶ್ಲೋಕದಲ್ಲಿ ಲಲಿತಾ ಪರಮೇಶ್ವರಿ ಅಮ್ಮನವರ ಮುಖಾರವಿಂದವನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಅಮ್ಮನ ಮುಖ ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲಿ ರಕ್ತಾಂಗುಳೀಯ ಲಸದಂಗುಳಿ ಪಲ್ಲವಾಢ್ಯ ಮಾಣಿಕ್ಯ ಹೇಮ ವಲಯಾಂಗದ ಶೋಭಮಾನ ಪುಂಡ್ರೇಕ್ಷು ಚಾಪ ಕುಸುಮೇಶು ಶೃಣೀರ್ಧದಾನಾಂ. ಅಂದ್ರೆ ಕೆಂಪು ರತ್ನದ ಉಂಗುರಗಳಿಂದ ಕೂಡಿದ ಚಿಗುರಲೆಯಂತಹ ಬೆರಳುಗಳಿಂದ ಶೋಭಿಸುತ್ತಿರುವ, ಮಾಣಿಕ್ಯಗಳನ್ನು ಕೆತ್ತಿದ ಬಂಗಾರದ ಬಳೆ ಹಾಗೂ ತೋಳ್ಬಂದಿಗಳಿಂದ ಪ್ರಕಾಶಿಸುತ್ತಿರುವ, ಕಬ್ಬಿನ ಬಿಲ್ಲು, ಪುಷ್ಪಬಾಣ ಮತ್ತು ಅಂಕುಶಗಳನ್ನ ಧರಿಸಿರುವ, ಕಲ್ಪಲತೆಯಂತಿರುವ ಲಲಿತಾದೇವಿಯ ಬಾಹುಗಳನ್ನ ಪ್ರಾತಃ ಕಾಲದಲ್ಲಿ ಭಜಿಸುತ್ತೇನೆ. ಈ ಶ್ಲೋಕದಲ್ಲಿ ಪರಮೇಶ್ವರಿಯ ಕೈ ಬೆರಳುಗಳು, ಪರಮೇಶ್ವರಿ ಧರಿಸಿರ್ತಕ್ಕಂತಹ ಆ ಉಂಗುರಗಳು, ಅವಳು ಕೈಯಲ್ಲಿ ಹಿಡಿದಿರತಕ್ಕಂತಹ ಆಯುಧಗಳು ಮತ್ತು ಅವಳ ಬಾಹುಗಳನ್ನ ಸ್ಮರಿಸ್ತಾ ಇದ್ದಾರೆ ಶಂಕರರು. ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನ ನಿರತಂ ಭವಸಿಂಧುಪೋತಂ ಪದ್ಮಾಸನಾದಿ ಸುರನಾಯಕ ಪೂಜನೀಯಂ ಪದ್ಮಾಂಕುಶ ಧ್ವಜ ಸುದರ್ಶನ ಲಾಂಛನಾಢ್ಯಂ. ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುವುದರಲ್ಲಿ ಆಸಕ್ತಿಯನ್ನ ಹೊಂದಿರುವ, ಸಂಸಾರವೆಂಬ ಸಾಗರಕ್ಕೆ ದೋಣಿಯಂತಿರುವ, ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವ, ಕಮಲ, ಅಂಕುಶ, ಧ್ವಜ ಮತ್ತು ಸುದರ್ಶನ ಚಕ್ರಗಳ ಗುರುತುಗಳಿಂದ ಶೋಭಿಸುತ್ತಿರುವ ಲಲಿತಾದೇವಿಯ ಪಾದ ಕಮಲಗಳಿಗೆ ಪ್ರಾತಃ ಕಾಲದಲ್ಲಿ ನಮಸ್ಕರಿಸುತ್ತೇನೆ. ಈ ಶ್ಲೋಕದಲ್ಲಿ ಲಲಿತಾದೇವಿಯ ಪಾದ ಸ್ಮರಣೆಯ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಪ್ರಾತಸ್ತುವೆ ಪರಶಿವಾಂ ಲಲಿತಾಂ ಭವಾನೀಂ ತ್ರಯ್ಯಂತ ವೇದ್ಯ ವಿಭವಾಂ ಕರುಣಾನವಧ್ಯಾಂ ವಿಶ್ವಸ್ಯ ಸೃಷ್ಟಿ ವಿಲಯಸ್ಥಿತಿ ಹೇತುಭೂತಾಂ ವಿದ್ಯೇಶ್ವರೀಂ ನಿಗಮವಾಂಗ್ಮನಸಾತಿ ದೂರಾಂ. ವೇದಗಳ ಅಂತ್ಯಭಾಗವಾದ ಉಪನಿಷತ್ತುಗಳಿಂದ ತಿಳಿಯಲ್ಪಡುವ ವೈಭವವುಳ್ಳ, ಕರುಣೆಯಿಂದ ತುಂಬಿರುವ, ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಮೂಲ ಕಾರಣಳಾದ, ಸಕಲ ವಿದ್ಯೆಗಳಿಗೆ ಅಧಿದೇವತೆಯಾದ, ವೇದ ವಾಣಿಗಳಿಗಾಗಲಿ ಅಥವಾ ಮನಸ್ಸಿಗಾಗಲಿ ಎಟುಕದ ಪರಮೇಶ್ವರಿ ಹಾಗೂ ಭವಾನಿಯಾದ ಲಲಿತಾ ದೇವಿಯನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸುತ್ತೇನೆ. ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ. ಓ ಲಲಿತಾದೇವಿ, ಕಾಮೇಶ್ವರಿ ಎಂದು, ಕಮಲೆ ಎಂದು, ಮಹೇಶ್ವರಿ, ಶಾಂಭವಿ, ಜಗಜ್ಜನನಿ ಅಥವಾ ಜಗನ್ಮಾತೆ ಎಂದು, ಪರ ಎಂದು, ವಾಗ್ದೇವತೆ ಎಂದು, ತ್ರಿಪುರೇಶ್ವರಿ ಎಂದು ಈ ನಿನ್ನ ಪುಣ್ಯ ನಾಮಗಳನ್ನ ಪ್ರಾತಃ ಕಾಲದಲ್ಲಿ ಸ್ಮರಿಸುತ್ತಿದ್ದೇನೆ. ಯಶ್ಲೋಕ ಪಂಚಕಮಿದಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಮೈ ದದಾತಿ ಲಲಿತಾ ಝಟತಿ ಪ್ರಸನ್ನ ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಂ ಅನಂತ ಕೀರ್ತಿಂ. ಯಾರು ಲಲಿತಾಂಬಿಕೆಯ ಸೌಭಾಗ್ಯವನ್ನು ಕರುಣಿಸುವ ಅತ್ಯಂತ ಲಲಿತವಾದ ಅಂದ್ರೆ ಸುಲಭವಾದ ಈ ಪಂಚ ಶ್ಲೋಕಗಳನ್ನ ಪ್ರಾತಃ ಕಾಲದಲ್ಲಿ ಪಠಿಸುತ್ತಾರೆಯೋ ಅವರಿಗೆ ಲಲಿತಾದೇವಿಯು ಶೀಘ್ರವಾಗಿ ವಿದ್ಯೆಯನ್ನು, ಸಂಪತ್ತನ್ನು, ನಿರ್ಮಲವಾದ ಸುಖವನ್ನು ಮತ್ತು ಅನಂತವಾದ ಕೀರ್ತಿಯನ್ನ ಪ್ರಸಾದಿಸ್ತಾಳೆ ಅಂತ ಫಲಶ್ರುತಿ ಹೇಳ್ತಾ ಇದೆ. ಇದು ಈ ಶ್ಲೋಕದ ಅರ್ಥ ತಾತ್ಪರ್ಯ. ಇದು ಬಹಳ ಸರಳವಾಗಿದೆ. ಆದ್ರಿಂದ ಪ್ರತಿಯೊಬ್ರು ಇದರ ಅರ್ಥ ಸಹಿತ ತಿಳ್ಕೊಂಡು ಇದನ್ನ ಕಲ್ತ್ಕೊಂಡು ಪಾರಾಯಣ ಮಾಡ್ತಾ ಬನ್ನಿ. ಪರಮೇಶ್ವರಿ ನಿಮಗೆ ಸಮಸ್ತ ಸುಖ ಭೋಗಗಳನ್ನ ಅನುಗ್ರಹಿಸ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.